ಕೂತ್ಕೊಂಡಿರ್ತಾರೆ ಓಂಕಾರ ಪ್ರಾರ್ಥನೆ ನಂತರ. ಮಕ್ಕಳನ್ನು ಈ ರೀತಿ ಕಾಲು ಚಾಚಿ ಸ್ವಲ್ಪ ಈ ರೀತಿ ಮೂಮೆಂಟ್ ಮಾಡಲಿಕ್ಕೆ ಹೇಳಿ. ಈ ರೀತಿ ಎಲ್ಲ ಸ್ವಲ್ಪ ಮೂಮೆಂಟ್ ಮಾಡೋದು ಆಗಿದ ಮೇಲೆ ಇಲ್ಲಿ ಪ್ರೋಟೋಕಾಲದಲ್ಲೇ ಕೊಟ್ಟಂತೆ ನಿಂತು ಮಾಡ್ತಕ್ಕಂಥ ಆಸನಗಳಕ್ಕಿಂತ ಮೊದಲನೇದಾಗಿ ಅಲ್ಲಿ ಕೆಲವೊಂದನ್ನು ಸರಳ ದೈಹಿಕ ಅಂದರೆ ನಮ್ಮ ಶೋಲ್ಡರ್, ಕತ್ತು, ಬೆನ್ನುಗಳಿಗೆ ಸಂಬಂಧಪಟ್ಟಂತೆ ವ್ಯಾಯಾಮ ಹೇಳಿದ್ದಾರೆ, ಅವುಗಳನ್ನು ಹೇಳ್ಕೊಡೋಣ. ಈ ರೀತಿ ಮಕ್ಕಳಿಗೆ ಎದ್ದೇಳಲಿಕ್ಕೆ ಮಾಹಿತಿಯನ್ನು ಒದಗಿಸಿ ನಿಮ್ಮ ಒಂದು ಹಂತದಲ್ಲಿ ಈಗ ಪ್ರೋಟೋಕಾಲದಲ್ಲಿ ಇದ್ದಂತೆ ಸಂಪೂರ್ಣವಾಗಿ ನಾವುಗಳು ಮಕ್ಕಳಿಗೆ ದೈಹಿಕ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನು ಹೇಳ್ಕೊಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಒಂದು ಕತ್ತಿಗೆ ವ್ಯಾಯಾಮ ಇಲ್ಲಿ ಪ್ರೋಟೋಕಾಲದಲ್ಲಿ ಕೊಟ್ಟಿದ್ದಾರೆ, ಸರಳ ವ್ಯಾಯಾಮಗಳನ್ನು. ನಾವೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸಂಪೂರ್ಣವಾಗಿ ಶಾಲಾವಧಿನಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಹಿಂದೆ ಫುಲ್ ಗ್ರೀನರಿ ಬರಲಿ, ಅದನ್ನು ಜೂಮ್ ಮಾಡ್ಕೆ ಸ್ವಲ್ಪ ಮಾಡುವ. ಈಗ ಮೊದಲನೇದಾಗಿ ಕತ್ತಿಗೆ ವ್ಯಾಯಾಮ ಇದೆ. ನಮ್ಮ ಕತ್ತನ್ನು ಮೇಲಕ್ಕೆ ಕೆಳಕ್ಕೆ ನಾವುಗಳು ಮೂಮೆಂಟ್ ಮಾಡ್ತಕ್ಕಂಥದ್ದು. ಮೇಲೆ ಕೆಳಗೆ ಕತ್ತು. ನೆಕ್ಸ್ಟ್ ಎಡಕ್ಕೆ ಬಲಕ್ಕೆ ಈ ರೀತಿ ಕತ್ತನ್ನು ಮಕ್ಕಳಿಗೆ ಅಂದರೆ ನಮ್ಮ ಒಂದು ಸುಂದರವಾಗಿ ಸರಳವಾಗಿ ನಮ್ಮ ಒಂದು ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಕಂಡೀಷನಿಂಗ್ ಎಕ್ಸಸೈಸ್ಗಳನ್ನು ಏನು ಮಾಡಿಸ್ತೀವಿ ಆ ಪ್ರಕಾರದಲ್ಲಿ ನಾವು ಸರಳವಾಗಿ ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಿಸ್ತಾ ಹೋಗಬೇಕು. ಅದಾದಮೇಲೆ ಮತ್ತೆ ನಾವು ನಿಂತ್ಕೊಂಡಾಗ ಕೈಗಳು ಪಕ್ಕಕ್ಕೆ ಓಣ ಮತ್ತು ಕೆಳಗಿಳಿಸ್ಬೇಕು. ಒಂದೆರಡು ಬಾರಿ ಕೈಗಳನ್ನು ಪಕ್ಕಕ್ಕೆ ತೆಗೆದುಕೊಳ್ತಕ್ಕಂಥ ಸ್ಥಿತಿ. ನಂತರ ಮೇಲೆ ಕೈಗಳನ್ನು ಎತ್ತುವಂಥದ್ದು. ಈ ರೀತಿಯಲ್ಲಿ ನಾವುಗಳು ಆ ದಿನ ಮಕ್ಕಳಿಗೆ ಕತ್ತು ಮತ್ತು ಭುಜದ ಸ್ನಾಯುಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಲ್ಲಿ ವ್ಯಾಯಾಮಗಳನ್ನು ಹೇಳ್ಕೊಡ್ತಾ ಹೋಗೋಣ. ಅದಾದ ನಂತರದಲ್ಲಿ ನಾವುಗಳು ಭುಜ ಕೈಗಳು ಹಿಂದಕ್ಕೆ ಮತ್ತು ಮುಂದಕ್ಕೆ ಮತ್ತು ಸೈಡ್ ವೈಸ್ ಈ ರೀತಿಯಲ್ಲಿ ನಾವು ಭುಜದ ಸ್ನಾಯುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಎಕ್ಸಸೈಸ್ಗಳನ್ನು ಹೇಳ್ಕೊಡ್ತಾ ಹೋಗೋಣ. ಇನ್ನು ರೊಟೇಷನ್ ನಮ್ಮ ಶೋಲ್ಡರ್ಗಳಿಗೆ ಮೊಣಕೈಯಿಂದ ಸಂಪೂರ್ಣವಾಗಿ ಬೋತ್ ಶೋಲ್ಡರ್ ಫಾರ್ ರೊಟೇಷನ್ ಈ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಮಕ್ಕಳಿಗೆ ಸರಳ ವ್ಯಾಯಾಮಗಳನ್ನು ಹೇಳ್ಕೊಡ್ತಾ ಹೋಗೋಣ. ಈ ರೀತಿ ಕತ್ತು ಮತ್ತು ಭುಜದ ಶೋಲ್ಡರ್ ಇವುಗಳಿಗೆ ವ್ಯಾಯಾಮ ಆದ ನಂತರದಲ್ಲಿ ಸಂಪೂರ್ಣವಾಗಿ ಟ್ರಂಕ್ ಸೊಂಟವನ್ನು ಸಂಪೂರ್ಣವಾಗಿ ನಾವು ತಿರುಗಿಸ್ತಕ್ಕಂತಹ ಸೊಂಟಕ್ಕೆ ವ್ಯಾಯಾಮ. ಎಡಕ್ಕೆ ಬಲಕ್ಕೆ ನಾವು ಸೊಂಟವನ್ನು ಸಂಪೂರ್ಣವಾಗಿ ಸ್ಟ್ರೆಚಿಂಗ್ ಮಾಡ್ತಕ್ಕಂಥ ಸರಳವಾಗಿರ್ತಕ್ಕಂಥ ವ್ಯಾಯಾಮವನ್ನು ಹೇಳ್ಕೊಡೋಣ. ಎಡಕ್ಕೆ ಬಲಕ್ಕೆ ಈ ಥರ ಮೂಮೆಂಟ್ ಮಾಡ್ತಕ್ಕಂಥದ್ದು, ಸೊಂಟವನ್ನು ಬಳಸ್ತಕ್ಕಂಥದ್ದು. ಓಕೆ, ಇವೆಲ್ಲ ನಮಗೆ ಗೊತ್ತಿವೆ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಪ್ರತಿ ಶನಿವಾರ ಮಾಸ್ಪಿಟಿ ಮುಂದೆ ಅಥವಾ ಯೋಗಾಭ್ಯಾಸ ಮಾಡಿಸುವಾಗ ಸಂಪೂರ್ಣವಾಗಿ ನಾವು ಹೇಳ್ಕೊಡ್ತೀವಿ. ಈ ಪ್ರಕಾರದಲ್ಲಿ ನಾವುಗಳು ಮಕ್ಕಳ ದೈಹಿಕ ಒಂದು ಸಡಲತೆಗೋಸ್ಕರ ಯೋಗಾಭ್ಯಾಸ ಮಾಡುವಾಗ ಒಳ್ಳೆಯ ಒಂದು ಸಡಲತೆ ಬರಲಿ ಅಂಥೇಳಿ ಈ ರೀತಿಯಲ್ಲಿ ನಾವುಗಳು ಮಾಡ್ತಾ ಹೋಗ್ತೇವೆ. ಇದಿಷ್ಟು ಇಲ್ಲಿ ಪ್ರೋಟೋಕಾಲದಲ್ಲಿ ಕೊಟ್ಟಂತೆ ನಮ್ಮ ಕತ್ತಿಗೆ, ಭುಜಕ್ಕೆ, ಕೈಗಳಿಗೆ ಮತ್ತು ಸೊಂಟಕ್ಕೆ ವ್ಯಾಯಾಮ. ನಂತರದಲ್ಲಿ ನೀ ಮೂಮೆಂಟ್ ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು ಮಕ್ಕಳಿಗೆ ರೀತಿಯಲ್ಲಿ ಮೊಣಕಾಲು ಜಾಯಿಂಟ್ಗಳಿಗೆ ವ್ಯಾಯಾಮವನ್ನು ಕೊಡಲಿಕ್ಕೆ ನಾವುಗಳು ಈ ರೀತಿಯಲ್ಲಿ ಹೇಳಿಕೊಡ್ತಾ ಹೋಗೋಣ. ಮಕ್ಕಳ ಅರ್ಧಕ್ಕೆ ಈ ರೀತಿ ಕೈ ನಂತರದಲ್ಲಿ ಕೂಡಿಸಿ ನಾವು ಈ ರೀತಿ ಮೂಮೆಂಟ್ನಲ್ಲಿ ಮೇಲಕ್ಕೆ ಕೆಳಕ್ಕೆ ಕೊಡ್ತಾ ಹೇಳುವಂಥದ್ದು. ಇದು ನಮ್ಮ ಒಂದು ಮೊಣಕಾಲುಗಳಿಗೆ ಅಂದರೆ ನೀ ಜಾಯಿಂಟ್ಗಳಿಗೆ ಒಂದು ವ್ಯಾಯಾಮ ಆಗ್ತದೆ. ಇಷ್ಟಕ್ಕೆ ಅರ್ಧಕ್ಕೂ ಕೂಡ ನಾವುಗಳು ಕೇಳಬಹುದು. ರಿಲ್ಯಾಕ್ಸ್. ಈ ರೀತಿ ನಾವುಗಳು ಮಕ್ಕಳಿಗೆ ಒಂದು ದೈಹಿಕ ವ್ಯಾಯಾಮಗಳನ್ನು ಹೇಳ್ಕೊಡೋದ್ರ ಮೂಲಕ ಪ್ರೋಟೋಕಾಲದಲ್ಲಿದ್ದಂತೆ ಈಗ ನಿಂತು ಮಾಡುವಂತಹ ಆಸನಗಳನ್ನು ಅಭ್ಯಾಸ
ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ತಾಡಾಸನ. ಆ ಒಂದು ತಾಡಾಸನವನ್ನು ಈಗ ಗಮನಿಸ್ತಾ ಹೋಗಿ ಕೈಗಳನ್ನು ಈ ರೀತಿ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ತೆಗೆದುಕೊಂಡು ಈ ಥರ ಲಾಕ್ ಮಾಡುವಂಥದ್ದು. ಸಂಪೂರ್ಣವಾಗಿ ನಾವು ಹಿಲ್ಸಪ್ ಉಸಿರಾಟದ ಕ್ರಿಯೆಯೊಂದಿಗೆ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಮೊದಲನೇದಾಗಿ ನಿಂತು ಮಾಡುವ ಆಸನದಲ್ಲಿ ತಾಡಾಸನ. ಹಿಂಬಡಿಯನ್ನು ಎತ್ತಿರಬೇಕು. ಈ ರೀತಿ ಮುಂಗಾಲಿನ ಮೇಲೆ ದೇಹದ ಭಾರ ಇರ್ತದೆ. ನಾವು ಎರಡೂ ಕೈಗಳನ್ನು ರಟ್ಟೆಗೆ ತಾಗುವಂತೆ ಸಂಪೂರ್ಣವಾಗಿ ಈ ಮುಖದಲ್ಲಿ ಕೈಗಳನ್ನು ಸಂಪೂರ್ಣ ಮೇಲೆ ಎತ್ತಿರ್ತೇವೆ. ಈ ಸ್ಥಿತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಸಂಪೂರ್ಣ ವಿರಮಿಸಿಕೊಳ್ಬೇಕು. ತಾವುಗಳ ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು 5 ಕೌಂಟನ್ನು ಮೊದಲು 3 ದಿನ ಅಭ್ಯಾಸವನ್ನು ಏನಾದರೂ ಹೇಳಿಕೊಟ್ರೆ ಕೌಂಟ್ ಮಾಡಿ. 1 2 3 4 5. ರಿಲ್ಯಾಕ್ಸ್. ಕಾಲು ಕೆಳಗಿಳಿಸ್ಬೇಕು. ಉಸಿರು ಬಿಡ್ತಾ ಮೇಲೆತ್ತಿದಂಥ ಎರಡೂ ಕೈಗಳನ್ನು ಕೆಳಗಡೆ ಇಳಿಸಬೇಕು. ಈ ರೀತಿಯಲ್ಲಿ ನಿಂತು ಮಾಡುವಂತಹ ಮೊದಲನೇ ಆಸನ ತಾಡಾಸನವನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ತೀವಿ. ನಂತರದಲ್ಲಿ ವೃಕ್ಷಾಸನ ಇದೆ. ಈಗ ತಾವುಗಳ ಗಮನಿಸ್ತಾ ಇರ್ತೀರಿ. ವೃಕ್ಷ ಅಂದರೆ ಒಂದೇ ರೀತಿಯಾದಂತಹ ಮರ. ಯಾವ ಹಂತದಲ್ಲಿ ನಾವು ಮಕ್ಕಳಿಗೆ ನೇರವಾಗಿ ತಮ್ಮ ದೇಹದ ಬೆಳವಣಿಗೆಗೆ ಸಹಕಾರಿಯಾಗುವಂತೆ ಈ ರೀತಿಯಲ್ಲಿ ಹೇಳ್ಕೊಡ್ತೀವಿ. ಒಂದೇ ಕಾಲಿನ ಮೇಲೆ ದೇಹದ ಭಾರವನ್ನು ಹಾಕುವಂತಹ ಸ್ಥಿತಿ. ಮೊದಲನೇದಾಗಿ ಬಲಗಾಲಿನ ಮೇಲೆ ನಾನು ದೇಹದ ಭಾರವನ್ನು ಹಾಕಿ ಅಭ್ಯಾಸ ಮಾಡಿದ್ದೇನೆ. ಇದು ಸಂಪೂರ್ಣವಾಗಿ ಮಕ್ಕಳಿಗೆ ಅಭ್ಯಾಸ ಮಾಡುವಾಗ ಬಹಳ ಸಹಾಯಕಾರಿ ಆಗ್ತದೆ. ಈ ದಿಸೆಯಲ್ಲಿ ನಾವು ಮಕ್ಕಳಿಗೆ ಮೊದಲನೇದಾಗಿ ನಾವು ಬಲಗಾಲಿನ ಮೇಲೆ ಹೆಚ್ಚು ಶಕ್ತಿ ಬರೋದರಿಂದ ನಾವು ಬಲಗಾಲಿನ ಮೇಲೆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಇಲ್ಲಿ ರಟ್ಟೆಗಳು ಕಿವಿ ತಾಗಿರಬೇಕು. ನೇರವಾಗಿ ನಾವುಗಳ ಅಭ್ಯಾಸವನ್ನು ಮಾಡಿಸ್ತಾ ಹೋಗೋದ್ರಿಂದ ದೇಹದಲ್ಲಿ ಸ್ಥಿತಿಸ್ಥಾಪಕತ್ವ ಬರ್ತದೆ. ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ನ ಅಭ್ಯಾಸ ಮಾಡಲಿಕ್ಕೆ ಈ ಒಂದು ವೃಕ್ಷಾಸನ ಹೆಚ್ಚು ಸಹಾಯಕಾರಿ ಆಗ್ತದೆ. ರಿಲ್ಯಾಕ್ಸ್ ಪೊಸಿಷನ್ನಲ್ಲಿ ಎತ್ತಿದಂಥ ಕೈಗಳನ್ನು ನಿಧಾನಕ್ಕೆ ಕೆಳಗಿಳಿಸಿ ಮತ್ತೆ ಕಾಲನ್ನು ಕೆಳಗಿಳಿಸಿಕೊಂಡು ಈ ರೀತಿ ತಾಡಾಸನದಲ್ಲಿ ನಿಂತ್ಕೊಳ್ಬೇಕು. ಇಲ್ಲಿ 2-3 ಬಾರಿ ಉಸಿರಾಟದ ಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು. ಅದಾದ ನಂತರದಲ್ಲಿ ಇಲ್ಲಿ ವೃಕ್ಷಾಸನವನ್ನು 2 ಕಾಲಿನ ಮೇಲೆ, ಒಮ್ಮೆ ಬಲಗಾಲು ಒಮ್ಮೆ ಎಡಗಾಲು, 2 ಕಾಲಿನ ಮೇಲೆ ದೇಹದ ಭಾರವನ್ನು ಹಾಕ್ತಾ ಅಭ್ಯಾಸವನ್ನು ನಾವುಗಳು ಮಾಡ್ತಾ ಹೋಗ್ಬೇಕು. ಮೇಲೆ ಕೈ ನಮಸ್ಕಾರ ಮುದ್ರದಲ್ಲಿ ಈ ರೀತಿ ಎಡಗಾಲಿನ ಮೇಲೆ ದೇಹದ ಭಾರವನ್ನು ಹಾಕ್ತಾ ನಮಸ್ಕಾರದ ಮುದ್ರವನ್ನು ಮಾಡಿದ್ದೇವೆ. ಒಂದು ತಾಡಾಸನ, ಈ ರೀತಿ ಎರಡನೇದು ನಿಂತು ಮಾಡ್ತಕ್ಕಂಥ ಆಸನ ವೃಕ್ಷಾಸನವನ್ನು ಅಭ್ಯಾಸವನ್ನು ಮಾಡಿದ್ದೇವೆ. ಇನ್ನು 3ನೇದು ನಿಂತು ಮಾಡ್ತಕ್ಕಂಥ ಆಸನದಲ್ಲಿ ಪಾದ ಹಸ್ತಾಸನ. ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡುವಾಗ ನಾವು ಅಲ್ಲಿ ಕೂಡ ಪೊಸಿಷನ್ ಬರ್ತೇವೆ. ಇಲ್ಲಿ ಆಸನಗಳ ಅಭ್ಯಾಸದಲ್ಲಿ ತಾಡಾಸನವನ್ನು ಗಮನಿಸ್ತಾ ಹೋಗಿ ಇನ್ನೇನು ಉಸಿರನ್ನ ತೆಗೆದುಕೊಳ್ತಾ 2 ಕೈಗಳ ಮೇಲಕ್ಕೆ ಹೋಗಲಿ. ಎಕ್ಸೇಲ್. ಹೆಸರೇ ಸೂಚಿಸುವಂತೆ ಪಾದ ಹಸ್ತ, ಪಾದಗಳ ಹತ್ತಿರ ಹಸ್ತವನ್ನು ತೆಗೆದುಕೊಂಡು ಬರುವಂಥದ್ದು. ಈಗ ಮಕ್ಕಳು ಹಸ್ತ ಮಾಡ್ತಿರ್ತಾರೆ. ಅವರ ಮೊಣಕಾಲಿಗೆ ಮೂಗು ಮುಟ್ಟಿದರೆ ಮುಟ್ಟಿಸ್ಲಿಕ್ಕೆ ಹೇಳಿ. ಇಲ್ಲಾಂದರೆ ಹಸ್ತಗಳನ್ನು ಇಷ್ಟಿಟ್ಟು ಈ ರೀತಿ ಮುಖ ಒಳಗೆ ಹೋಗಿ ಮೂಗು ಮಂಡೆಯನ್ನು ಮುಟ್ಟುವಂತೆ ಹೇಳಿ. ಈ ರೀತಿಯಲ್ಲಿ ನಾವುಗಳು ಪಾದ ಹಸ್ತಾಸನವನ್ನು ಮಾಡಬೇಕು. ಈ ಪಾದ ಹಸ್ತಾಸನ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜು ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ. ಮಕ್ಕಳಿಗೆ ಸಂಪೂರ್ಣವಾಗಿ ಮುಂದಕ್ಕೆ ಬಾಗ್ತಾ ಹೋಗೋದ್ರಿಂದ ನಮ್ಮ ಮೆದುಳಿಗೆ ರಕ್ತದ ಸಂಚಾರ ಚೆನ್ನಾಗಾಗುತ್ತೆ. ಮಕ್ಕಳ ಮನಸ್ಸು ಸಂಪೂರ್ಣವಾಗಿ ಕ್ರಿಯೇಟಿವಿಟಿನಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಭಾಳ ಚೆನ್ನಾಗಿ ನಿದ್ದೆ ಬರ್ತದೆ, ತಲೆನೂ ಕಡಿಮೆ ಆಗ್ತದೆ. ಈ ರೀತಿ ಎಲ್ಲ ಲಾಭಗಳನ್ನು ನಾವು ಈ ಒಂದು ಪಾದ ಹಸ್ತಾಸನದಿಂದ ಪಡೆದುಕೊಳ್ಬೋದು. ತೊಡೆಯ ಸ್ನಾಯು ಮತ್ತು ಸೊಂಟದ ಭಾಗ, ಭುಜದ ಸ್ನಾಯುಗಳು ಕೂಡ ಉತ್ತಮ ವ್ಯಾಯಾಮ ಆಗ್ತದೆ. ಈ ರೀತಿಯಲ್ಲಿ ನಾವುಗಳು ಪಾದ ಹಸ್ತಾಸನವನ್ನು ಅಭ್ಯಾಸಿಸ್ತಾ ಹೋಗಬೇಕು. ಮತ್ತೊಮ್ಮೆ ಗಮನಿಸಿ. ತೆಗೆದುಕೊಳ್ತಾ ಉಸಿರನ್ನು ಬಿಡ್ತಾ ಮತ್ತೆ ಉಸಿರನ್ನು ಮೇಲಕ್ಕೆ ತೆಗೆದುಕೊಂಡು ನಿಧಾನಕ್ಕೆ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಡೆಗೆ ಇಳಿಸುವಂತಹ ಸ್ಥಿತಿ ಪಾದ ಹಸ್ತಾಸನ.
ಇನ್ನು ಮುಂದಿನ ನಿಂತು ಮಾಡ್ತಕ್ಕಂಥ ಯೋಗ ಪ್ರೋಟೋಕಾಲದಂತ ಮತ್ತೊಂದು ಆಸನ ಅರ್ಧ ಚಕ್ರಾಸನ. ಇಲ್ಲಿ ಅರ್ಧ ಚಕ್ರಾಸನವನ್ನು ಮಾಡೋಕ್ಕಿಂತ ಮೊದಲು ಎರಡೂ ಕೈಗಳನ್ನು ಸೊಂಟಕ್ಕೆ ಆಸರಿಯಾಗಿ ಪಡೆದುಕೊಳ್ಳಿಕ್ಕೆ ಹೇಳಿ. ಮಕ್ಕಳು ಹಿಂಗೆ ಹಿಡ್ಕೊಳ್ತಾರೆ. ಹಿಡ್ಕೊಂಡ ನಂತರದಲ್ಲಿ ಸಂಪೂರ್ಣವಾಗಿ ಉಸಿರನ್ನ ಒಳಗೆ ತೆಗೆದುಕೊಂಡು ಎದೆ ವಿಸ್ತಾರವನ್ನು ಮಾಡ್ತಾ ಸೊಂಟವನ್ನು ಅರ್ಧಕ್ಕೆ ಬಾಗಿಸುವುದು ಅರ್ಧ ಚಕ್ರಾಸನ. ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು ಅಭ್ಯಾಸವನ್ನು ಮಾಡಿ ಹೇಳಿ. ಮತ್ತೆ ಉಸಿರು ತೆಗೆದುಕೊಳ್ತಾ ದೇಹ ನೇರ. ಯೋಗಾಭ್ಯಾಸದಲ್ಲಿ ಯಾವಾಗ ನಾವು ಹಿಂದಕ್ಕೆ ಬಾಗ್ತೀವಿ ಅದೇ ಹಂತದಲ್ಲಿ ಸ್ವಲ್ಪ ಮತ್ತೆ ಅರ್ಧ ಚಕ್ರಾಸನ ನಂತರ ಕಾಂಪ್ಲಿಮೆಂಟರಿ ಆಗಿ ಸ್ವಲ್ಪ ಮುಂದೆ ಬಾಗಲಿಕ್ಕೆ ಹೇಳಿ. ಹಿಂದಕ್ಕೆ ಬಾಗಿದಾಗ ಸಮಸ್ಥಿತಿಗೆ ನಾವು ಸ್ವಲ್ಪ ಮುಂದಕ್ಕೆ ಬಾಗಿಸ್ಬೇಕು. ಈ ಒಂದು ನಿಂತು ಮಾಡುವಂತಹ ಆಸನ ಅರ್ಧ ಚಕ್ರಾಸನವನ್ನು ಮಾಡಬೇಕಾಗ್ತದೆ. ಇನ್ನು ಮುಂದಿಂದು ತ್ರಿಕೋಣಾಸನ. ಸ್ವಲ್ಪ ಕಾಲನ್ನು ಅವರ ಎತ್ತರಕ್ಕೆ ತಕ್ಕಂಗೆ ಕಾಲನ್ನು ಪಸರಿಸಿರಬೇಕು. ತ್ರಿಕೋಣಾಸನದಲ್ಲಿ ಕೈಗಳನ್ನು ಚಾಚಬೇಕು. ಹೀಗೆ ಸಂಪೂರ್ಣವಾಗಿ ಕಾಲು ಹಾಗೆ ಇರುತ್ತೆ. ಸೊಂಟವನ್ನು ತಿರುಗಿಸ್ತಾ ಬಲಗೈಯನ್ನು ಮೇಲೆತ್ತಬೇಕು, ಕತ್ತನ್ನು ತಿರುಗಿಸ್ಬೇಕು. ಕತ್ತು ತಿರುಗಿಸಿದಾಗ ನಿಮ್ಮ ದೃಷ್ಟಿ ಬಲಗೈ ಹೆಬ್ಬೆರಳಿನಲ್ಲಿ ಇರಲಿ. ಗಮನಿಸ್ತಾ ಸಂಪೂರ್ಣವಾಗಿ ಇದನ್ನು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೇಕು. 1 2 3 4 5. ಈಗ ಮತ್ತೆ ಸೇಮ್ ಅದೇ ಸ್ಥಿತಿಯಲ್ಲಿ ಮೇಲಕ್ಕೆ ಬನ್ನಿ. ಈಗ ನಾವು ಯಾವ ಬದಿಗೆ ಬಾಗಿದ್ದೇವೆ ಅದರ ಅಪೋಸಿಟ್ ಬದಿಗೆ ಮತ್ತೊಂದು ಬಾರಿ ಅಭ್ಯಾಸವನ್ನು ಮಾಡಬೇಕು. ಬಲಗಡೆ ಬಾಗ್ತಾ ಇದ್ದೇವೆ, ಎಡಗೈಯನ್ನು ಮೇಲೆ ಎತ್ತಿದ್ದೇವೆ, ಎಡಗೈ ಕತ್ತರಿಸಬೇಕು, ಎಡಗೈ ಬೆರಳನ್ನು ನೋಡಬೇಕು. 1 2 3 4 5. ರಿಲ್ಯಾಕ್ಸ್. ಮತ್ತೆ ನೇರವಾಗಿ ಬರೋಣ. ಕಾಲುಗಳನ್ನು ಕೂಡಿಸ್ತಾ ಮತ್ತೆ ತಾಡಾಸನಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ವಿರಾಮಿಸ್ಲಿಕ್ಕೆ ಹೇಳಿ. ಏಕೆಂದರೆ ಆಸನಗಳ ಮಧ್ಯದಲ್ಲಿ ನಿರಂತರತೆ ಇರದೆ ಮಧ್ಯ ಭಾಗ ಸ್ವಲ್ಪ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ನಿಧಾನವಾಗಿ ನಾವು ಆಸನಗಳನ್ನು ಅಭ್ಯಾಸ ಮಾಡ್ತಾ ಹೋದಂಗೆಲ್ಲ ಮನಸ್ಥಿತಿ ಭಾಳ ಹಗುರವಾಗ್ತದೆ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ದೈಹಿಕ ಶ್ರಮ ಕೂಡ ಬರುತ್ತೆ, ದೇಹದ ಎಲ್ಲ ಜಾಯಿಂಟ್ಸ್ಗಳಿಗೆ ಮಸಲ್ಸ್ಗಳಿಗೆ ಸಂಪೂರ್ಣ ವ್ಯಾಯಾಮ ಆಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಲಿಕ್ಕೆ ಯೋಗಾಭ್ಯಾಸಗಳು ಸಹಾಯಕಾರಿ ಆಗ್ತವೆ. ಈಗ ಇಲ್ಲಿಗೆ ನಿಂತು ಮಾಡುವಂಥ ಆಸನಗಳ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಕುಳಿತು ಮಾಡುವಂತಹ ಆಸನಗಳನ್ನು ಹೇಗೆ ಮಾಡಬೇಕು ಅಂತ ನಾವುಗಳು ನೋಡ್ತಾ ಹೋಗೋಣ.